ನಾವು ಈಗ ನಮ್ಗೆ ಈ ಪಾರ್ಟಿಗೆ ಬಂದ್ರೆ ನಮ್ಮ ಒಂದು ಹಿಸ್ಟಾರಿಕಲ್ ಡಿಪಾರ್ಟ್ಮೆಂಟ್ ಹಿಸ್ಟ್ರಿ ಅಂತ ನಾವು ತಗೊಂಡಾಗ ನಿಮಗೆ ಗೊತ್ತು, ಹಿಸ್ಟ್ರಿ ಒಂದು 200 ವರ್ಷದ ಹಿಸ್ಟ್ರಿ ನಮ್ಮ ಇಲಾಖೆ ಫಾರ್ಮ್ ಆಗಿ ಒಂದು ರೂಪ ಆಗೋದಕ್ಕೆ ಬಂದಿರುವಂತದ್ದು. ಸುಮಾರು ಒಂದು 1792 ಆಲ್ಮೋಸ್ಟ್ ನಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಶ್ರೀಗಂಧದ ಮರನ ರಾಜ್ಯ ವೃಕ್ಷ ಅಂತ ಕರಿತಾ ಇದ್ರು, ರಾಜವೃಕ್ಷ ಅಂತ ಕರಿತಾ ಇದ್ರು. ಆಗಿಂದ ಇವತ್ತುವರೆಗೂ ಸಹಿತ ಶ್ರೀಗಂಧದ ಮರನ ನಾವು ರಾಜ್ಯ ವೃಕ್ಷ ಅಂತಾನೆ ಕರಿತೀವಿ. ಆ ಒಂದು ಕನ್ಸರ್ವೇಷನ್ ಆಸ್ಪೆಕ್ಟ್ ನಲ್ಲಿ ನಾವು ಯೋಚನೆ ಮಾಡೋದಾಗಿದ್ರೆ, ರೂಲ್ ಆವತ್ತಿನಿಂದನೇ ಇತ್ತು. ಗಂಧದ ಮರಿಗಳನ್ನ ಸರ್ಕಾರದ ಸ್ವತ್ತು, ಯಾರು ಮುಟ್ಟ ಹಾಗಿಲ್ಲ, ಯಾರಿಗೂ ಸೇರಿರುವಂತಹದ್ದಲ್ಲ, ಅದು ರಾಜ್ಯಕ್ಕೆ ಮಾತ್ರ ಸೇರಿರುವಂತಹ ರೂಲು ಆಗಿಂದ ಬಂದಿರುವಂತಹದ್ದು. ತದನಂತರ ನಮ್ಗೆ ಕೊಲೋನಿಯಲ್ ರೂಲ್ ಬಂದ ಮೇಲೆ ನಮ್ಮಲ್ಲಿದ್ದಂತಹ ಅನೇಕ ಅರಣ್ಯ, ಗುಪ್ತವಾದಂತಹ ಅರಣ್ಯ, ಅಪರೂಪದ ಮರಗಳನ್ನು, ಟಿಂಬರ್ ವ್ಯಾಲ್ಯೂ ಇರುವಂತಹ ಮರಗಳೆಲ್ಲವನ್ನು ಸಹಿತ ನಾವು ಯುರೋಪಿಯನ್ ಕಂಟ್ರೀಸ್ಗೆ ತಗೊಂಡು ಹೋದ್ರು. ನಮ್ದು 1856 ಅಲ್ಲಿ ನಮ್ಗೆ ಫಸ್ಟ್ ಟೈಮ್ ಒಂದು ಮೈಸೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಒಂದು ಮಾಡಿದ್ರು. ಆವಾಗ ಈ ಇಂಪೀರಿಯಲ್ ಫಾರೆಸ್ಟ್ ಸರ್ವಿಸ್ ಅಂತ ಇತ್ತು. ಆವಾಗ ಯಾಕೆ ಅರಣ್ಯಗಳನ್ನೆಲ್ಲ ಮಾಡ್ತಿದ್ರು ಅಂದ್ರೆ, ಅವರಿಗೆ ಒಂದು ಫಾರೆಸ್ಟ್ ಪ್ರೊಡ್ಯೂಸ್ ಅನ್ನ ನಿರಂತರವಾಗಿ ಅವರ ದೇಶಕ್ಕೆ ಸಾಗಾಣಿಕೆ ಮಾಡಕ್ ಅನುಕೂಲ ಆಗ್ಲಿ ಅಂತ ಹೇಳಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಅರಣ್ಯ ಇಲಾಖೆನ ಒಂದು ಆರ್ಗನೈಸೇಷನ್ ಅಂತ ಹೇಳಿ ಮಾಡಿದ್ರು. ನೋಡಿ, ನಾವು ಈಗ ರಾಯಲ್ ನೇವಿ, ಇಂಗ್ಲೆಂಡಿನ ರಾಯಲ್ ನೇವಿ ನೋಡಿದಾಗ ಅಲ್ಲಿರುವಂತಹ ಎಲ್ಲಾ ನೇವಿಗಳು ಇವತ್ತಿಗೂ ಇದೆ. ಅದ್ರ ಮೇಲೆಲ್ಲ ಮೇಡ್ ಫ್ರಮ್ ಇಂಡಿಯನ್ ಫೈನ್ ಟೀಕ್ ಅಂತ ಸೀಲ್ ಇದೆ. ಅಂದ್ರೆ ನಮ್ಮ ದಕ್ಷಿಣ ಭಾರತದಿಂದ ತಗೊಂಡೋದಂತಹ ಈ ಟೀಕ್ ಮರಗಳಿಂದ ಮಾಡಿದಂತಹ ನೇವಿ ಅಷ್ಟೊಂದು ಗಟ್ಟಿಯಾಗಿರುವಂತಹ ಮರಗಳಿಂದ ಮಾಡಿದ್ದ ನಮ್ಮ ಸಂಪತ್ತು ಇವತ್ತಿನ ಜನ ಎಲ್ಲ ಕಡೆ ಯುರೋಪ್ ನಲ್ಲಿ ಓಡಾಡ್ತಾ ಇರುವಂತಹದ್ದು. ಹಾಗಾಗಿ ನಮಗೆ ಯುರೋಪಿಯನ್ ಕಾಲದಲ್ಲಿ ಒಂದು ಆರ್ಗನೈಸೇಷನ್ ಆಗಿ ಅದನ್ನ ಎಕ್ಸ್ಪ್ಲಾಯ್ಟಿಂಗ್ ಮೆಥಡ್ ಅಲ್ಲಿ ಯೂಸ್ ಮಾಡಿದ್ರೂ ಸಹಿತ ಅದೊಂದು ಆರ್ಗನೈಸೇಷನ್ ಆಗಿ ಇವತ್ತಿನ ದಿನ ನಾವೇನ್ ಮಾಡ್ತಾ ಇದ್ದೀವಿ ಅದಕ್ಕೆ ಅನುಕೂಲ ಆಗ್ತಾ ಇದೆ. ನಾವೆಲ್ಲರೂ ಬಹುಶಃ 1881 ಇಂದ ಈಚೆಗೆ ಇದ್ದಂತಹ ಮೈಸೂರು ಅರಸರುಗಳನ್ನ ನಾವು ನೆನೆಸ್ಲೇಬೇಕು. ಎಸ್ಪೆಷಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಂಡಿಯನ್ ಫಾರೆಸ್ಟ್ ಆಕ್ಟ್ 1927 ಬಂದ ಆದ ನಂತರ ಅವರು ಎಷ್ಟು ಕಷ್ಟಪಟ್ಟು ಅರಣ್ಯ ಇಲಾಖೆ ಆಸ್ತಿ ಆಗ್ಲಿ ಅಂತ ಹೇಳಿ, ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಇದ್ದಂತಹ ಅನೇಕ ಪಾರ್ಸಲ್ ಆಫ್ ಲ್ಯಾಂಡ್ಗಳನ್ನ ಅರಣ್ಯ ಇಲಾಖೆಗೆ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಿಸ್ತಾ ಇದ್ರು. ಬ್ರಿಟಿಷ್ನವ್ರ ಹತ್ರ ಹೋಗಿ ಸೈನ್ ಫೋರ್ಟ್ ಅಂತ ಅಲ್ಲಿ ಹೋಗಿ ಮಡ್ರಾಸಿಗಳಿಗೆ ಓಡಾಡಿ, ಡೆಲ್ಲಿಗೆ ಓಡಾಡಿ ಒಂದು ನೋಟಿಫಿಕೇಶನ್ ಅಂತ ಮಾಡಿ ಅಧಿಸೂಚನೆಗಳನ್ನ ಹೊರಡಿಸಿ ಇವತ್ತೆಲ್ಲ ಅರಣ್ಯ ಇಲಾಖೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದೀವಿ ಅಂದ್ರೆ ಅರ್ಥ ಅವರು ಮಾಡಿಟ್ಟಂತಹ ಒಂದು ಡಾಕ್ಯುಮೆಂಟ್ ಅನ್ನು, ಅವರು ಕೊಟ್ಟಂತಹ ಒಂದು ಆ ನೋಟಿಫಿಕೇಶನ್ಗಳಿಂದ ಇವತ್ತು ಅರಣ್ಯ ಇಲಾಖೆಗೆ ಒಂದಿಷ್ಟು ಜಾಗ ಅರಣ್ಯ ಅಂತ ನಮ್ಗೆಲ್ಲರಿಗೂ ಉಳಿದಿರುವಂತಹದ್ದು. ಯಾರು ನೆನೆಸ್ತಾರೋ ಇಲ್ಲೋ, ಬಟ್ ನಾವಂತೂ ಅವರನ್ನ ನೆನೆಸ್ಲೇಬೇಕಾಗುತ್ತೆ. ಯಾಕೆಂದ್ರೆ ಅರಣ್ಯ ಇಲಾಖೆಗೆ ಆಸ್ತಿ ಅಂತ ಏನಾದ್ರು ಇದ್ರೆ ಇವತ್ತ ಮೈಸೂರು ಮಹಾರಾಜರು ನಮಗೆ ಕೊಟ್ಟಂತಹ ನೋಟಿಫಿಕೇಶನ್ ಇಲ್ಲ. ಅದಾದ ನಂತರ 1900 ನಲ್ಲಿ ಒಂದು ಆ ಆಕ್ಟ್ ಏನ್ ಮೈಸೂರು ಫಾರೆಸ್ಟ್ ಆಕ್ಟ್ ಜಾರಿಗೆ ಬಂತು, ಅಲ್ಲಿಂದ 1963ವರೆಗೂ ಮೈಸೂರು ಫಾರೆಸ್ಟ್ ಆಕ್ಟ್ ಇತ್ತು. ತದನಂತರ ಅದು ಕರ್ನಾಟಕ ಫಾರೆಸ್ಟ್ ಆಕ್ಟ್ 1963 ಆದ್ಮೇಲೆ ನಮ್ಮ ರಾಜ್ಯಕ್ಕೆ ಇಡೀ ದೇಶದಲ್ಲಿ ಮರಗಳ ಸಂರಕ್ಷಣಾ ಅಧಿನಿಯಮ ಅಂತ ಹೇಳಿ ಫಸ್ಟ್ ಟೈಮ್ ತಂದು ಟ್ರೀ ಪ್ರಿಸರ್ವೇಷನ್ ಆಕ್ಟ್ ಅಂತ ಹೇಳಿ, ಅದು ನಮ್ಮ ಮಾಡರ್ನ್ ಅರಣ್ಯ ಭವನ ಈಗ ಏನ್ ಮಲ್ಲೇಶ್ವರಂ 18 ಕ್ರಾಸ್ ನಾಗಿದೆ ಅಲ್ಲಿಂದ ಕೇಂದ್ರ ಸ್ಥಾನದಲ್ಲಿ ಇವತ್ತಿನ ಸಂಪೂರ್ಣವಾಗಿ ನಾವು ಆಡಳಿತನ ನಡೆಸ್ತಾ ಇರುವಂತಹದ್ದು. ಇದಕ್ಕಿಂತ ಮುಂಚೆಯಲ್ಲಿ ನಾವು ಒಂದು ಕೆಡ್ಡ ಆಪರೇಷನ್ ಅಂತ ನಮ್ಮ ಮೈಸೂರು ಸ್ಟೇಟ್ ನಲ್ಲಿ ಮಾಡ್ತಾ ಇದ್ವಿ. ಅದಕ್ಕೆ ಈಗ ಸುಮಾರು 1871 ನಲ್ಲಿ ಅರೌಂಡ್ G.P. ಸ್ಯಾಂಡರ್ಸನ್ ಅಂತ ಹೇಳಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದಾರೆ. ಅವರು ಈ ಆನೆಗಳನ್ನ ಹಿಡಿದು ಪಳಗಿಸುವಂತದ್ದು ನಮ್ಗೆ ಈಗಲ್ಲ, ಅಲೆಕ್ಸಾಂಡರ್ ಕಾಲಕ್ಕೂ ಸಹಿತ ಭಾರತ ಅತ್ಯಂತ ಬುದ್ಧಿವಂತಿಕೆಯ ದೇಶ ಯಾಕೆ ರಾಷ್ಟ್ರದಲ್ಲಿ ಇತ್ತು ಅಂದ್ರೆ, ಆನೆಯನ್ನ ಪಳಗಿಸಿರುವಂತಹವರು ಇದುವರೆಗೂ ಯಾರು ಇರ್ಲಿಲ್ಲ ಪ್ರಪಂಚದಲ್ಲಿ ಎಕ್ಸೆಪ್ಟ್ ಇಂಡಿಯನ್ಸ್. ಆವಾಗ ನಾವು ಏನು ಇದನ್ನ ಓಲ್ಡ್ ಆರ್ಟ್ ಅಂತ ಏನ್ ಕರಿತಿದ್ವಿ, ಅದನ್ನ ನೆಕ್ಸ್ಟ್ ಇವರು ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಕೆಡ್ಡ ಆಪರೇಷನ್ಸ್, ಕೆಡ್ಡ ಅಂದ್ರೆ ಟ್ರಂಚ್ ಮೆಥಡ್ ಆಫ್ ಕ್ಯಾಪ್ಚರಿಂಗ್ ಎಲಿಫೆಂಟ್ಸ್ ಅಂತ, ವೈಲ್ಡ್ ಎಲಿಫೆಂಟ್ಸ್ ನ ಕ್ಯಾಪ್ಚರ್ ಮಾಡುವಂಥದ್ದು. ಇದು ಎಲ್ಲಿ ದೇಶದಲ್ಲಿ ನಡೀತೋ ಇಲ್ಲೋ, ನಮ್ಮ ಮೈಸೂರು ಸಂಸ್ಥಾನದಲ್ಲೂ ಖಂಡಿತವಾಗ್ಲೂ ನಡೀತದು. ಸುಮಾರು ಒಂದು 100 ವರ್ಷ ಹೆಚ್ಚು ಕಡಿಮೆ 1971ವರೆಗೂ ಈ ಕೆಡ್ಡ ಆಪರೇಷನ್, ಸುಮಾರು ಒಂದು 36 ಕೆಡ್ಡ ಆಪರೇಷನ್ ನಡೀತು. ಅದು ರಿವರ್ ಡ್ರೈವ್ ಮೆಥಡ್ ಅಂತ ಹೇಳಿ, ಕಬಿನಿ ಕಾಕನಕೋಟೆ ಈಗ ನಾಗರಹೊಳೆಗೆ ಸೇರಿದೆ ಅದು.
ಆ ಕಬಿನಿ ರಿವರ್ ಸ್ಟ್ರೀಮ್ ನಲ್ಲಿ ಈ ಆನೆಗಳನ್ನ, ಸಾಕಿದ ಆನೆಗಳನ್ನ ತಂಡವಾಗಿ ಈ ಜನಗಳು ಸೇರಿ ಅದನ್ನ ತಮಟೆ, ಡೋಲು, ಪಟಾಕಿ ಇಂಥದೆಲ್ಲ ಸೇರಿಸಿ ವೈಲ್ಡ್ ಎಲಿಫೆಂಟ್ಸ್ ನ ಡ್ರೈವ್ ಮಾಡಿ ಒಂದು ಟ್ರಂಚ್ ಮೆಥಡ್ ಮಾಡಿ ಮುಂದೆ ಅದನ್ನ ಕೆಡುವಂತಹ ಒಂದು ಮೆಥಡ್, ಕೆಡುವಿದ್ದನ್ನ ಪಳಗಿಸುವಂತ ಮೆಥಡ್. ಇದು ಒಂದು ರಾಯಲ್ ಗೇಮ್ ಅಂತಾನೂ ಆಯ್ತು. ಪ್ರಪಂಚದಲ್ಲಿ ಎಲ್ಲಾ ಕಡೆಯಿಂದನೂ ಈ ರಾಯಲ್ ಗೇಮ್ ನ ನೋಡಕ್ ಬರೋರು. ಇದನ್ನ ಒಂದು ಮಚಾನ್ ಹಾಕಿ ಮಹಾರಾಜರಿಗೋಸ್ಕರ ಈ ಮರಗಳ ಮೇಲೆ ಅವರೆಲ್ಲ ರಾಯಲ್ ವಿಸಿಟರ್ಸ್ ಅವ್ರನ್ನೆಲ್ಲ ಕೂಡಿಸಿ ಈ ರಿವರ್ ಡ್ರೈವ್ ನ ಒಂದು ತೋರಿಸೋದು ಅನ್ನೋದು ಒಂದು ಇಡೀ ಪ್ರಪಂಚದಲ್ಲೇ ಒಂದು ಸ್ಪೋರ್ಟ್. ಅದು ಬಹಳ ಹೆಸರುವಾಸಿಯಾದಂತಹ ಸ್ಪೋರ್ಟ್. ಇದಕ್ಕೆಲ್ಲ ಇಂಗ್ಲೆಂಡ್ ಇಂದ ರಾಜರುಗಳೆಲ್ಲ ಬರ್ತಾ ಇದ್ರು. ಇದು 1972ರಲ್ಲಿ. ಇದು ತುಂಬಾ ಸ್ಟ್ರೆಸ್ಫುಲ್ ಆನೆಗಳಿಗೆ. ನಾವು ಈಗ ದೇವಸ್ಥಾನಗಳಿಗೆ ಆನೆಗಳನ್ನು ತರಿಸೋದೇ ಈಗ ದೊಡ್ಡ ತಪ್ಪು ಅನ್ನೋ ಸ್ಥಿತಿ ಬಂದಿದೆ. ಸೊ ಅದರದ್ದು ಒಂದು ಇದನ್ನ ನೆನಪು ಮಾಡ್ಕೊಂಡಾಗ 72 ನಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಬಂತು. ಇಂದಿರಾ ಗಾಂಧಿ ಕಾಲದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಫಸ್ಟ್ ಟೈಮ್ ಜಾರಿಗೆ ಬಂತು. ಆವಾಗ ಇದನ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿದ್ರು, ಈ ಹೆಡ್ ಆಪರೇಷನ್. ಬಟ್ ಇಟ್ ವಾಸ್ ಒನ್ ಆಫ್ ದಿ ಯುನಿಕ್ ಆಪರೇಷನ್ಸ್. ಪ್ರಪಂಚದಲ್ಲಿ ಯಾರು ಮಾಡದೇ ಇದ್ದದನ್ನ ನಮ್ಮ ಮಹಾರಾಜರು ಆವಾಗ ಮಾಡ್ತಾ ಇದ್ರು. ದೀಸ್ ಆರ್ ಸಮ್ ಆಫ್ ದಿ ಫೋಟೋಗ್ರಾಫ್ಸ್. ಆ ರಿವರ್ ಡ್ರೈವ್ ನಲ್ಲಿ ನಡೀತಾ ಇದ್ದಂತಹ ಒಂದು ಚಟುವಟಿಕೆ ಈಗ ನೋಡ್ಬೋದು. ಎಷ್ಟು ಆನೆಗಳನ್ನ ಉಪಯೋಗಿಸ್ತಾ ಇದ್ರು, ಎಷ್ಟು ಜನ ಅದರಲ್ಲಿ ಸೇರ್ಕೋತಾ ಇದ್ರು, ಎಷ್ಟು ದಿನಗಳ ಕಾರ್ಯಾಚರಣೆಗಳು ಇವೆಲ್ಲ 2 ವರ್ಷಕ್ಕೆ ಮುಂಚೆ ತಯಾರಿ ಶುರು ಮಾಡುವುದು. ಹೆಚ್ಚು ಕಡಿಮೆ 3-4 ತಿಂಗಳ ಕಾಲ ನಡೀತಾ ಇತ್ತು. ಬಹುಶಃ ಇದೆಲ್ಲ ನೀವು ನೋಡಿರ್ತೀರಾ. ಈ ಪೋಸ್ಟರ್ನ, ಈ ಕಥೆನ, ಈ ಸಿನಿಮಾನೆಲ್ಲ ನೀವು ಬಹಳಷ್ಟು ಜನ ನೋಡಿರ್ತೀರಾ. ಗಂಧದ ಗುಡಿ ಯಾಕೆ ನಾನು ಇದನ್ನ ಹೇಳಬೇಕು ಅಂತ ಇಚ್ಛೆ ಪಟ್ಟೆ ಅಂದ್ರೆ, ಈ ಸಿನಿಮಾ 1972ರಲ್ಲಿ ಬಂದಂತದ್ದು ಸಿನಿಮಾ. 72-73ನೇ ಸಾಲಿನಲ್ಲಿ ಬಂದಂತದ್ದು. ಅರಣ್ಯ ಇಲಾಖೆಯ ಬಗ್ಗೆ ಇಡೀ ಸಮಾಜದಲ್ಲಿ ಬಹುಶಃ ಅರಣ್ಯ ಇಲಾಖೆಯವ್ರು ಏನ್ ಮಾಡ್ತಾರೆ, ಗಾರ್ಡ್ ಅಂದ್ರೆ ಯಾರು, ರೇಂಜ್ ಆಫೀಸರ್ ಅಂದ್ರೆ ಯಾರು, ಕಳ್ಳತನ ಹೇಗ್ ನಡೆಯುತ್ತೆ, ಗಂಧದ ಕಳ್ಳತನ ಅಂದ್ರೆ ಏನು, ಕಾಡ್ಗಿಚ್ಚು ಅಂದ್ರೆ ಏನು, ಅರಣ್ಯಗಳನ್ನ ಬೆಂಕಿ ಹಾಕಿ ಸುಡೋದು ಅಂದ್ರೆ ಏನು, ಝೂ ಅನ್ನೋ ಕಾನ್ಸೆಪ್ಟ್ ಏನು, ಒತ್ತುವರಿ ಅಂದ್ರೆ ಏನು, ಇವೆಲ್ಲರೂ ಸೇರಿರುವಂತಹ ಒಂದು ಅದ್ಭುತವಾದ ಚಿತ್ರ ಗಂಧದ ಗುಡಿ. ಇದನ್ನ ನಾನು ಕೇವಲ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಆದ್ರೆ ಸಮಾಜದಲ್ಲಿ ಈ ಒಂದು ಇಂಪ್ಯಾಕ್ಟ್ ಬೀರುವಂತಹದ್ದು. ನಿಮ್ಗೆ ಗೊತ್ತಿಲ್ಲ, ಇದು ಸಿನಿಮಾ ಬಂದ ನಂತರ ಎಷ್ಟೋ ಗಂಧದ ಕೇಸ್ಗಳನ್ನ ಜನ ಇನ್ಸ್ಪೈರ್ ಆಗಿ ಇಲಾಖೆಗೆ ಇನ್ಫಾರ್ಮೇಶನ್ ಕೊಟ್ಟು ಆ ಅರಣ್ಯ ಸಂಪತ್ತನ್ನು ಕಾಪಾಡಿರುವಂತಹ ಉದಾಹರಣೆಗಳಿವೆ. ಈ ಸಿನಿಮಾ ಬಹಳ ಯಶಸ್ವಿ ಆಯ್ತು, ಬೇಕಾದಷ್ಟು ಪ್ರಶಸ್ತಿಗಳು ಬಂತು, ಎಲ್ಲ ಆಯ್ತು. ಆದ್ರೆ ನಾವು ವಾಟ್ ಡಿಡ್ ವಿ ಗೇನ್ ಫ್ರಮ್ ದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಸ್ಪೆಕ್ಟ್ ಅಂದ್ರೆ ವಿ ಇಂಟ್ರಡ್ಯೂಸ್ ವಾಟ್ ಈಸ್ ಗೋಯಿಂಗ್ ಆನ್ ದ ಡಿಪಾರ್ಟ್ಮೆಂಟ್ ಟು ದಿ ಪಬ್ಲಿಕ್. ಜನಕ್ಕೆ, ಸಮಾಜಕ್ಕೆ ಒಂದು ಅರಣ್ಯ ಇಲಾಖೆ ಅಂದ್ರೆ ಏನು, ಒಬ್ಬ ಗಾರ್ಡ್ ಅಂದ್ರೆ ಏನು, ಫಾರೆಸ್ಟ್ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ಸಮಯದಲ್ಲಿ ಅದನ್ನ ಸಮಾಜಕ್ಕೆ ನಾವು ತೋರಿಸಿರುವಂತಹ ರೀತಿ ಒಂದು ಅದ್ಭುತವಾದ ಚಿತ್ರ ಆಗಿತ್ತು. ಹಾಗಾಗಿ ಜನಕ್ಕೆ ಇವತ್ತಿಗೂ ಸಹಿತ ಏನಾರ ಕಾಡಿನ ಕತೆ ಅಂತ ಬಂದ್ರೆ ಅದು ಗಂಧದ ಗುಡಿ ಅಂತ ನೆನಪಾಗುವಂತಹ ಒಂದು ಸನ್ನಿವೇಶ ಅದಾಗಿತ್ತು ಅವಾಗ. ಇದಾದ ನಂತರ ಅನೇಕ ಚಿತ್ರಗಳು ಬಂತು, ಸೀತಾರಾಮು, ಆಮೇಲೆ ಮೃಗಾಲಯ, ಜಯಸಿಂಹ, ಸುಮಾರು ಸಿನಿಮಾಗಳು ಬಂದಿದೆ. ಬಟ್ ಈ ಚಿತ್ರ ಮಾಡಿದಂತ ಫಸ್ಟ್ ಇಂಪ್ಯಾಕ್ಟ್ ಏನಿತ್ತು, ಅದು ತುಂಬಾ ಜನಕ್ಕೆ ಅರಣ್ಯ ಇಲಾಖೆಯ ಬಗ್ಗೆ ತಿಳುವಳಿಕೆ ಮೂಡಿಸುವಂತಹ ಒಂದು ಕ್ರಿಯೆ ಆಗಿತ್ತು ಅವಾಗ. ನಾ ಹೇಳಿದ್ವಿ. ಆಮೇಲೆ ನ್ಯಾಷನಲ್ ಪಾರ್ಕ್ ಮತ್ತೆ ವೈಲ್ಡ್ ಲೈಫ್ ಬಗ್ಗೆ ಕರ್ನಾಟಕ ಒಂದು ಅದ್ಭುತವಾದಂತಹ ತಾಣ. ಇಲ್ಲಿ ನಮ್ಮಲ್ಲಿ ಅನೇಕ ರೀತಿಯ ಕಾಡುಗಳಿದೆ. ನಾವು ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತೀವಿ, ಕಾಯ್ದಿಟ್ಟ ಅರಣ್ಯಗಳು. ಮಹಾರಾಜರು ಆವತ್ತಿನ ದಿನ ಏನ್ ಅಧಿಸೂಚನೆಗಳನ್ನ ಹೊರಡಿಸ್ತಾ ಇದ್ರು ಅದೆಲ್ಲವೂ ಇವತ್ತು ರೆಕಾರ್ಡೆಡ್ ಮತ್ತು ಅಧಿಸೂಚನೆಗೊಂಡಂತಹ ಫಾರೆಸ್ಟ್ಗಳು. ಈಗ ನೀವು ಬೆಂಗಳೂರೇ ಉದಾಹರಣೆಗೆ ನೀವು ತಗೊಂಡ್ರೆ, ಇಲ್ಲಿ ಸುಮಾರು 17-18 ಬ್ಲಾಕ್ಗಳಲ್ಲಿ ನಾವು ಅರಣ್ಯಗಳನ್ನ 1881ರಿಂದ 1876, 1896, ಸುಮಾರು ಈಗ 150 ವರ್ಷಗಳ ಹಿಂದಿನ ಕಾಡುಗಳ ಸಹಿತ ಬೆಂಗಳೂರಿನಲ್ಲಿ ನೋಟಿಫೈ ಆಗಿರುವಂತದ್ದಿದೆ. ಹಾಗೆ ನಾವು ಕಾಯ್ದಿಟ್ಟ ಅರಣ್ಯಗಳು ಅಥವಾ ರಾಜ್ಯ ಅರಣ್ಯಗಳು, ಅದಾದ ನಂತರ ಜಿಲ್ಲಾ ಅರಣ್ಯಗಳು, ಅದಾದ ನಂತರ ಗ್ರಾಮ ಅರಣ್ಯಗಳು, ವಿಲೇಜ್ ಫಾರೆಸ್ಟ್ಗಳು, ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂದ್ರೆ ರಕ್ಷಿತ ಅರಣ್ಯಗಳು, ಈ ರೀತಿ ಅನೇಕ ರೀತಿಯ ಅರಣ್ಯಗಳನ್ನ ಕ್ಲಾಸಿಫೈ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸೇಷನ್ ಪರ್ವ್ಯೂಗೆ ಅದನ್ನ ತಂದು ಮಾಡಿರುವಂತದ್ದು ದೃಷ್ಟಿಗೆ ನಾವು 72ರ ನಂತರ
ನಾವು ಅದನ್ನ ಹೇಗೆ ಟ್ರಾನ್ಸ್ಫಾರ್ಮ್ ಮಾಡಿದ್ವಿ ವೈಲ್ಡ್ ಲೈಫ್ಗೆ ಅನ್ನೋಂಥದ್ದು ನೋಡಿ. ನಮ್ಮ ರಾಜ್ಯದಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲೇ ಬಹಳ ಚೆನ್ನಾಗಿ ವೈಲ್ಡ್ ಲೈಫ್ ನ ಮ್ಯಾನೇಜ್ ಮಾಡ್ತಾ ಇರುವಂತದ್ದು ಅನ್ನೋದು ಹೆಸರುವಾಸಿಯಾಗಿದೆ. ಉದಾಹರಣೆಗೆ ನಮ್ಗೆ ಆನೆಗಳ ಸಂತತಿಯಲ್ಲಾಗ್ಲಿ, ಹುಲಿಗಳ ಸಂತತಿಯಲ್ಲಾಗ್ಲಿ, ಅಥವಾ ಅಪರೂಪದ ಯಾವುದೇ ಬಿಗರ್ ಮ್ಯಾಮಲ್ಸ್ ಆಗ್ಬೋದು ಅಥವಾ ಸಣ್ಣ ಪ್ರಾಣಿಗಳಾಗಿರ್ಬೋದು, ರಕ್ಷಣೆ ಮಾಡುವಂಥದ್ದು, ಬೇಸಿಕ್ ಲ್ಯಾಂಡ್ಸ್ಕೇಪ್ ರಕ್ಷಣೆ ಮಾಡುವಂಥದ್ದು ಅದ್ಭುತವಾದ ಕೆಲಸ ನಡೀತಾ ಇದೆ ಅನ್ನೋ ದೃಷ್ಟಿಗೆ ನಾವು ಇವತ್ತಿನ ದಿನ ವೈಲ್ಡ್ ಲೈಫ್ ನಲ್ಲಿ ಅಚೀವ್ ಮಾಡಿರುವಂತಹ ಸಕ್ಸಸ್ ಆಗ್ಲಿ ಅಥವಾ ಲ್ಯಾಂಡ್ಸ್ಕೇಪ್ ದೃಷ್ಟಿಯಲ್ಲಿ ನಾವು ಮ್ಯಾನೇಜ್ ಮಾಡದಿರೋ ಅಂಥದ್ದಾಗ್ಲಿ ಅದಕ್ಕೆ ಸಾಕಷ್ಟು ಮನ್ನಣೆ ಸಿಗ್ತಾ ಇರೋವಂಥದ್ದು ಕಾಣ್ತಾ ಇದ್ದೀವಿ. ದಿಸ್ ಈಸ್ ನಾವು ವೆಸ್ಟರ್ನ್ ಘಾಟ್ ಅನ್ನ ನೋಡುವಂಥದ್ದು. ನಾವು ನೋಡ್ತಾ ಇದೀವಿ ಪ್ರೊಟೆಕ್ಟಿಂಗ್ ಕರ್ನಾಟಕ ಫಾರೆಸ್ಟ್ ಅನ್ನ ಪ್ರೊಟೆಕ್ಟ್ ಮಾಡುವಂಥದ್ದು ಈ ಸುಮಾರು 1600 ಕಿಲೋಮೀಟರ್ ಆ ಕಡೆಯಿಂದ ಈ ಕಡೆ ನಾವೇನು ಸ್ಕ್ವೇರ್ ಕಿಲೋಮೀಟರ್ 1,10,000 ಸ್ಕ್ವೇರ್ ಕಿಲೋಮೀಟರ್ ನಾವು ಇಲ್ಲಿ ನಿಭಾಯಿಸುವಂಥದ್ದು ವೆಸ್ಟರ್ನ್ ಘಾಟು. ಇಟ್ ಈಸ್ ಒನ್ ಆಫ್ ದ ನಮ್ಗೆ ಇವತ್ತಿನ ದಿನ ಮಳೆ ಬರಬೇಕು ಅಂದ್ರೆ ಆ ಟೈಮಿಗೆ ಕರೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ಈ ಸೌತ್ ವೆಸ್ಟ್ ಮಾನ್ಸೂನ್ ನಾವು ಜೂನ್ 7ಕ್ಕೆ ಏನ್ ಅಲ್ಲಿ ಒಂದು ಇದನ್ನ ಸೈಕ್ಲೋನಿಕ್ ಎಫೆಕ್ಟ್ ಏನ್ ಹೇಳುತ್ತೆ ಅದನ್ನ ತಡೆ ಮಾಡುವಂತಹದ್ದು ವೆಸ್ಟರ್ನ್ ಘಾಟ್ಗಳು. ಅಲ್ಲಿಂದ ಪ್ರಾರಂಭ ಆಗುವಂತಹ ಮಳೆ ಇಡೀ ನಮ್ಮ ದೇಶದ ಒಂದು ಡಯಾಗನಲ್ ರೂಟ್ ನಲ್ಲಿ ಹೋಗಿ ಕಾಶಿ ಹಿಲ್ಸಿಗೆ ರೀಚ್ ಆಗಿ ಅಲ್ಲಿಂದ ವಾಪಸ್ ಬಂದು ನಾರ್ತ್ ಈಸ್ಟ್ ಮಾನ್ಸೂನ್ ಆಗಿ ತಿರುಗುವಂತಹದ್ದು ಪ್ರಕ್ರಿಯೆ ಈ ನೇಚರ್ ಅಲ್ಲಿ ಅದು ಪರ್ಫೆಕ್ಟ್ ಆಗಿ ಸೂಟ್ ಮಾಡಿರುವಂತಹ ಒಂದು ಸಿಸ್ಟಮ್ ಆಗಿರುತ್ತೆ. ನೆಕ್ಸ್ಟ್ ನಾವು ಬರುವಂತದ್ದು ಫಾರೆಸ್ಟ್ ಅಂದ್ರೆ ನಾವು ಕೇವಲ ನೀವು ಅವಾಗ ನೋಡಿದ್ರಿ ದರೋಜಿ ಮತ್ತೆ ಡೆಕ್ಕನ್ ಲ್ಯಾಂಡ್ಸ್ಕೇಪು ಒಂದು ಕಡೆ ಆದ್ರೆ ಎವರ್ ಗ್ರೀನ್ ಒಂದು ಕಡೆ ಆಗಿರುತ್ತೆ. ಕೇವಲ ಮರಗಿಡಗಳು ಇರುವಂತಹದ್ದು ನೀರು ಇರುವಂತಹದ್ದು ಮಾತ್ರ ಕಾಡಲ್ಲ, ಅದರದ್ದೇ ಆದಂತಹ ಬಯೋಡೈವರ್ಸಿಟಿ ಸಹಿತ ಇರುತ್ತೆ ಅಂತ ತೋರಿಸುವಂತಹದ್ದು. ಅದೇ ರೀತಿ ನಮ್ಮಲ್ಲಿ ಈ ಎಂಡೇಂಜರ್ಡ್ ಫ್ಲೋರಾ ಅಂಡ್ ಫಾನಾ ಕರ್ನಾಟಕದಲ್ಲಿ ಯಾಕೆ ಅಷ್ಟೊಂದು ವೈವಿಧ್ಯಮಯ ಆಗಿದೆ ಅನ್ನೋದಕ್ಕೆ ನಾವು ನೋಡ್ತಾ ಇದ್ದೀವಿ. ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇರ್ಲದ್ದು ಪಕ್ಷಿಗಳು ಅಂತ ಕರಿತೀವಿ, ತುಂಬಾ ಅಪರೂಪ. ಇದು ಯಾವ ಮಟ್ಟಕ್ಕೆ ಅಂದ್ರೆ 2 ರಿಂದ 4 ಸಂಖ್ಯೆ ಇಡೀ ಕರ್ನಾಟಕದಲ್ಲಿ 2 ಪಕ್ಷಿ, 4 ಪಕ್ಷಿಯಿಂದ 2 ಪಕ್ಷಿ ಆಗಿದ್ದಂಥದ್ದು. ಕೊಪ್ಪಳ ಏರಿಯಾದಲ್ಲಿ ಕಂಡುಬರುವಂತಹ ಈ ಅಪರೂಪದ ಒಂದು ಪಕ್ಷಿ ನಮ್ಮಲ್ಲಿ ಒಂದು ಕಾಲದಲ್ಲಿ ಬಹಳಷ್ಟು ಇತ್ತು. ಇದು ಬಹಳ ತೂಕ ಇರುವಂತದ್ದು, ಓಡುತ್ತೆ, ಹೆಚ್ಚು ಹಾರಕ್ ಬರೋದಿಲ್ಲ. ಹಾಗಾಗಿ ಇದರದ್ದು ನಾಶ ಆಗಿರುವಂತಹದ್ದು ಹೆಚ್ಚು ಕಂಡು ಬಂದಿದೆ. ನಾವು ಲೆಸರ್ ಫ್ಲೋರಿಕನ್ ಅಂತ ಇನ್ನೊಂದು ಸೆಕೆಂಡ್ ನೋಡ್ತಾ ಇದ್ದೀವಿ. ಅದು ನಮ್ಮಲ್ಲೇ ಇರುವಂತಹ ಒಂದು ಅಪರೂಪದ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್. ಬೆಂಗಳೂರು ಸುತ್ತಮುತ್ತಲಿನಲ್ಲೇ ಇರುವಂತಹದ್ದು. ಈ ಹುಲ್ಲುಗಾವಲುಗಳ ಸಂರಕ್ಷಣೆ ಮಾಡಿದ್ರೆ ಮಾತ್ರ ಈ ಸ್ಪೀಶೀಸ್ ನಮ್ಮಲ್ಲಿ ಉಳಿಯುವಂತಹದ್ದು. ನೆಕ್ಸ್ಟ್ ಹೋದ್ರೆ ಗದಗ್ನ ಮಾಗಡಿ ಕೆರೆ ಅಂತ ಇದೆ. ಅಲ್ಲಿ ಈ ನಮ್ಮ ಬಾರ್ ಹೆಡೆಡ್ ಗೂಸ್ ಏನಿದೆ ಇದು ಸುಮಾರು ಲಕ್ಷ ಕಿಲೋಮೀಟರ್ಗಳಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಇಲ್ಲಿ ಬ್ರೀಡಿಂಗ್ ಮಾಡಿ ಮತ್ತೆ ಮುಂದೆ ಹೋಗುವಂತದ್ದನ್ನ ನಾವು ನೋಡ್ತೀವಿ. ಅದೇ ರೀತಿ ರಾಮನಗರದಲ್ಲಿರುವಂತಹ ವಲ್ಚರ್ ಸ್ಯಾಂಚುರಿ, ಈ ಬಹುಶಃ ದೇಶದಲ್ಲಿ ನಮಗೆ ಪ್ರಥಮ ವಲ್ಚರ್ ಸ್ಯಾಂಚುರಿ ಆಗಿದ್ದಂಥದ್ದು ನಮ್ಮ ರಾಮನಗರದಲ್ಲಿ. ಈ ವೈಟ್ ರಂಪ್ಡ್ ವಲ್ಚರ್ ಒಂದು ಕಾಲದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದಿದ್ದು ಈ ಡೈಕ್ಲೋಫಿನಾಕ್ ಔಷಧಿಯಿಂದ, ಪೇನ್ ಕಿಲ್ಲರ್ ಔಷಧಿಯಿಂದ ಸಾಕಷ್ಟು ಸಂಖ್ಯೆಗಳಲ್ಲಿ ಸತ್ತು ಹೋಗಿ ಈಗ ಕ್ರಿಟಿಕಲಿ ಎಂಡೇಂಜರ್ಡ್ ಲೆವೆಲ್ಗೆ ಬಂದಿರುವಂತದ್ದು 1200 ಈ ಲೆವೆಲ್ ನಲ್ಲಿ. ಇವನ್ನೆಲ್ಲ ಫಾರೆಸ್ಟ್ ಸ್ಕ್ಯಾವೆಂಜರ್ಸ್ ಅಂತ ಕರಿತೀವಿ ನಾವು. ಯಾರು ಮಾಡದೇ ಇರುವಂತ ಕೆಲಸಗಳು ಇವು ಮಾಡುತ್ತೆ. ಮೂಳೆಗಳನ್ನ ತಿಂದು ಅರಗಿಸ್ಕೊಳ್ಳುವಂತ ಶಕ್ತಿ ಇರುವಂತಹದ್ದು ಇವೆಲ್ಲ. ಅಂತಹದ್ದನ್ನ ನಾವು ಈ ಹಸು ಆಕಳುಗಳಿಗೆಲ್ಲ ಡೈಕ್ಲೋಫಿನಾಕ್ ಪೇನ್ ಕಿಲ್ಲರ್ ನ ಔಷಧಿ ಕೊಟ್ಟು ಅದು ಸತ್ತಾಗ ಅದು ವಿಷ ಆಗಿ ಕನ್ವರ್ಟ್ ಆಗಿದ್ದನ್ನ ಇದು ತಿಂದು ಇದರ ಸಂತತಿ ನಾಶ ಆಯ್ತು. ಅದೇ ರೀತಿ ನಾವು ಬಂದ್ರೆ ಈ ಮಲಬಾರ್ ಪೈಡ್ ಹಾರ್ನ್ಬಿಲ್, ಈ ಹಾರ್ನ್ಬಿಲ್ಸ್ ಕಥೆ ತುಂಬಾ ಚೆನ್ನಾಗಿರುತ್ತೆ. ಇದು ಈ ಥೈಲ್ಯಾಂಡ್ ಅಥವಾ ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡುಬರುವಂತ ಪಕ್ಷಿಗಳಾದ್ರೂ ಸಹಿತ ನಮ್ಮಲ್ಲಿ ಈ ಸ್ಪೀಶೀಸ್ ಎಂಡಮಿಕ್ ಆಗಿರುವಂತಹದ್ದು. ಹಾಗಾಗಿ ಈ ಮಂಗಟ್ಟೆ ಪಕ್ಷಿ ಅಂತ ಕರಿತೀವಿ ನಾವು. ನೀವು ಉತ್ತರ ಕನ್ನಡಕ್ಕೆ ಹೋದ್ರೆ ಈ ದಾಂಡೇಲಿ ಟಿಂಬರ್ ಡಿಪೋನಲ್ಲೇ ಕಾಣುತ್ತೆ ನಿಮ್ಗೆ ಇದನ್ನ. ಸೊ ಇಂತಹ ಅಪರೂಪದ ಪಕ್ಷಿಗಳು ನಮ್ಮಲ್ಲಿ ಇರುವಂತದ್ದು. ಇನ್ನೊಂದು ಶ್ರೀಲಂಕನ್ ಫ್ರಾಗ್ ಮೌತ್ ಅಂತ ಇದೆ. ಇದು ರಾತ್ರಿ ಹೊತ್ತು ಮಾತ್ರ ನಾಕ್ಚರ್ನಲ್, ಇದು ವೆಸ್ಟರ್ನ್ ಘಾಟ್ ನಲ್ಲಿ ಸಿಗುವಂತದ್ದು, ತುಂಬಾ ಅಪರೂಪ. ಅಂತಹ ಸ್ಪೀಶೀಸ್ ಗಳನ್ನ ಕನ್ಸರ್ವ್ ಮಾಡೋ ದೃಷ್ಟಿಯಿಂದ ನಮ್ಗೊಂದು ಸಣ್ಣ ಇಂಟ್ರಡಕ್ಷನ್ ಅಷ್ಟೇ. ಇದರಲ್ಲಿ ಇನ್ಡೆಪ್ತ್ ತುಂಬಾ ಇದೆ. ಒಂದೊಂದು ಸ್ಪೀಶೀಸ್ನೇ ಬಹಳಷ್ಟು ಹೊತ್ತು ಮಾತಾಡುವಂತಿದೆ. ಆದ್ರೆ ಅಟ್ಲೀಸ್ಟ್ ನಮಗೆ 1-4-5 ಪ್ರಾಣಿ ಪಕ್ಷಿಗಳ ಪರಿಚಯ ಆದ್ರೆ ಅಯ್ಯೋ ಅವುಗಳು ಅಳಿವಿನಲ್ಲಿ ಸಂತತಿಲಿ ಇದೆ, ಇವನ್ನ ನಾವು ಏನಾದ್ರೂ ಮಾಡಿ ಕಾಡನ್ನ ಸಂರಕ್ಷಣೆ ಮಾಡಿದ್ರೆ ನಾವು ಇಂಥ ಸ್ಪೀಶೀಸ್ಗಳನ್ನೆಲ್ಲ ಸಂರಕ್ಷಣೆ ಮಾಡ್ಬೋದು ಅನ್ನೋ ದೃಷ್ಟಿ ಪರಿಚಯ ಆಗ್ಲಿ ಅಂತ ಮಾತ್ರ ಇದಿರುವಂತಹದ್ದು.
ನೀವು ಇದೇ ರೀತಿ ಇಲ್ಲಿ ಶ್ರೀನಿವಾಸಪುರದ ಹತ್ರ ಹೋದ್ರೆ ಒಂದು ಹನುಮನಹಳ್ಳಿ ಅಂತ ಇದೆ. ಅದು ಲೀಫ್ ನೋಸ್ ಕನ್ಸರ್ವೇಶನ್, ಬ್ಯಾಟ್ ಕನ್ಸರ್ವೇಶನ್ ರಿಸರ್ವ್ ಅಂತ ಇದೆ. ಅಂದ್ರೆ ಈ ಎಲೆ ಆಕಾರದ ಮೂತಿ ಇರುವಂತಹ ಒಂದು ಬಾವಲಿ ಇದು ಲೀಫ್ ನೋಸ್ ಬ್ಯಾಟ್ ಅಂತ, ಬಹಳ ಅಪರೂಪ. ಕೆಲವು ಸ್ಪೀಶೀಸ್ ನಲ್ಲಿ ಇರುವಂತದ್ದು ಇದು. ಹಾರ್ಡ್ಲಿ ನನ್ನ ಅಂದಾಜಿನಲ್ಲಿ ಒಂದು 700 to 800 ಇರುವಂತದ್ದು. ಅಷ್ಟನ್ನ ನಾವು ಸಂರಕ್ಷಣೆ ಮಾಡಬೇಕು ಅಂತಾನೆ ಹೇಳಿ ನಾವು ಅದನ್ನ ಕನ್ಸರ್ವೇಶನ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿದೀವಿ. ಅದಾದ ನಂತರ ನಾನು ಆಗ ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದೆ, ಇದನ್ಗೆ ಡ್ಯಾನ್ಸಿಂಗ್ ಫ್ರಾಗ್ ಇರ್ಬೋದು, ರಿಂಕಲ್ ಫ್ರಾಗ್ ಇರ್ಬೋದು, ಮತ್ತೆ ಕಿಂಗ್ ಕೋಬ್ರಾ, ನಮ್ಮಲ್ಲಿ ವೆಸ್ಟರ್ನ್ ಘಾಟ್ ನಲ್ಲಿ ಇರುವಂತಹ ಈ ಕಾಳಿಂಗ ಸರ್ಪ ಇದೆಯಲ್ಲ, ಇದು ನಿಜವಾಗಿಯೂ ನಮ್ಗೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಕೆಲವೇ ಜಾಗಗಳಲ್ಲಿ ಸಿಗುವಂತದ್ರಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ ನಲ್ಲಿ ಇದು ಸಿಗುವಂತದ್ದು. ಇದೊಂದೇ ಹಾವು ಈ ಗೂಡನ್ನ ಕಟ್ಟು ಮರಿಯನ್ನ ಇಟ್ಟು ಸಾಕುವಂತಹದ್ದು. ಹಾಗಾಗಿ ಇದೊಂದು ಅಪರೂಪದ ಹಾವು. ಅದು ಈ ಗೂಡನ್ನು ಕಟ್ಟುವಂಥದ್ದು ಬಹಳ ಅದ್ಭುತವಾದಂತ ಒಂದು ಕ್ರಿಯೆ. ಅದು ಮಳೆಗಾಲ ಬರೋಕ್ಕಿಂತ ಮುಂಚೆ ಅದನ್ನ ತಯಾರಿ ಮಾಡಿಕೊಂಡು ಊಟನ ಬಿಟ್ಟು ಅದನ್ನ ಸಲುವಂತದ್ದು ರೀತಿ ಇದೆಯಲ್ಲ, ನಿಜವಾಗಿಯೂ ಅಪರೂಪದ್ದು. ಅದಾದ ನಂತರ ನಿಮ್ಗೆ ಹೇಳಿದೆ ಲಯನ್ ಟೈಲ್ಡ್ ಮಕ್ಯಾಕ್ ಅಥವಾ ಸಿಂಹಬಾಲದ ಮಂಗದ ಒಂದು ಇವತ್ತಿನ ದಿನದ ಪರಿಸ್ಥಿತಿ ಏನಾಗಿದೆ. ಹೊಸದಾಗಿ ಈಗ ನಾವು ಇತ್ತೀಚೆಗೆ January 26 ನಲ್ಲಿ ಇದು ನಮ್ಮ ಗಮನಕ್ಕೆ ಬಂದಿರೋಂಥದ್ದು. ಇದನ್ನ ಸ್ಯಾಂಡಲ್ವುಡ್ ಲೆಪರ್ಡ್ ಅಂತ ಕರಿತೀವಿ, ಬಿಕಾಸ್ ಆಫ್ ಇಟ್ಸ್ ಕಲರ್. ಮತ್ತೆ ಹೀಗೆ ಸ್ಪೀಶೀಸ್ ನ ಆಗಾಗ ನಾವು ಡೈವರ್ಸಿಫೈ ಆದಾಗ ಅದನ್ನ ಸಂಶೋಧನೆಯ ಮೂಲಕ ಕಂಡುಹಿಡಿಯುವಾಗ ಹೊಸ ಹೊಸ ಸ್ಪೀಶೀಸ್ ನಮ್ಮ ಗಮನಕ್ಕೆ ಬರ್ತಾ ಹೋಗ್ತದೆ. ಮೆಗಾ ಫಾನಾ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಆನೆಗಳು ಮುಖ್ಯವಾಗಿ. ನೋಡಿ, ಇಡೀ ಪ್ರಪಂಚದಲ್ಲಿ ನಾವು ಹೈಯೆಸ್ಟ್ ನಂಬರ್ ಆಫ್ ಆನೆ ಇವತ್ತಿನ ಇಟ್ಕೊಂಡಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ. ಸುಮಾರು 6353 ಆನೆ ಅಂತ ಹೇಳ್ತೀವಿ ಎಸ್ಟಿಮೇಷನ್ ಇರುವಂತದ್ದು. ಇದು ಇಂಡಿಯಾದಲ್ಲಿ ನಂಬರ್ 1 ಆಗಿದ್ರೆ, ಇಡೀ ಪ್ರಪಂಚದಲ್ಲಿ 50% ಆನೆ ನಮ್ಮಲ್ಲೇ ಇರುವಂತದ್ದು ಇದೆ. ಅದರಲ್ಲಿ ನಾವು 30% ನಾವೇ ಇಟ್ಕೊಂಡಿದ್ದೀವಿ. ಹಾಗಾಗಿ ಅಪರೂಪದ ಈ ಮೆಗಾಫಾನ ನಮ್ಮಲ್ಲಿ ಇರುವಂತದ್ದು. ಅದೇ ರೀತಿ ನಾವು ಲೆಪರ್ಡ್ಸ್ ಅನ್ನ ನೋಡಿದ್ರೆ, ಇದು ನೀವು ನೋಡ್ತಾ ಇರೋಂಥದ್ದು ಒಂದು ಅಪರೂಪದ ಮೆಲನಿಸ್ಟಿಕ್ ಲೆಪರ್ಡ್, ಅಂದ್ರೆ ಈ ಕರಿ ಚಿರತೆ ಇರುವಂತದ್ದು. ಅದು ಆಕ್ಚುಲಿ ಕರಿ ಚಿರತೆ ಅಲ್ಲ, ಆದ್ರೆ ಅದಕ್ಕೆ ಮೆಲನಿನ್ ಕಂಟೆಂಟಿನ ಪ್ರಾಬ್ಲಮ್ ಇರೋದ್ರಿಂದ ಆ ರೀತಿ ಆಗಿದೆ ಅದು. ಆದ್ರೆ ಹುಲಿಗಳ ಸಂಖ್ಯೆಯಲ್ಲಿ ಮಧ್ಯಪ್ರದೇಶ ಬಿಟ್ಟು ನಾವು ಸೆಕೆಂಡ್ ಇರುವಂತದ್ದು. ಸುಮಾರು 526 ಹುಲಿಗಳನ್ನ ಇಟ್ಕೊಂಡು ನಾವು ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ಆಸ್ ಎ ಲೀಡಿಂಗ್ ಸ್ಟೇಟ್ ಅಂತ ನಾವು ಮಾಡಿರುವಂತಹದ್ದು. ದಟ್ ವಾಸ್ ಕರ್ನಾಟಕ. ಕರ್ನಾಟಕದಲ್ಲಿರುವಂತಹ ವೈವಿಧ್ಯಮಯ ವನ್ಯಜೀವಿಗಳು. ಇದು ಒಂದು ನನ್ನ ಸರ್ವಿಸ್ ನಲ್ಲಿ ನಾನು ನೋಡಿರುವಂತಹ ಒಂದು ಅಪರೂಪದ ಒಂದು ಪಾಲ್ಮೇರಾ ಪ್ಲಾಂಟೇಶನ್. ಇದು ಹೊಸಪೇಟೆ ಹತ್ರ ಚಿಲಕನಟ್ಟಿ ಅಂತ ಒಂದಿದೆ. ಈಗ ನಾವೆಲ್ಲ ತಾಳೆಗರಿ ಲೇಖನವನ್ನ ನೋಡಿರ್ತೀವಿ, ಅಥವಾ ತಾಳೆಗರಿನ ಪ್ರಿಸರ್ವ್ ಮಾಡಿರುವಂತದ್ದನ್ನ ಮ್ಯೂಸಿಯಂಗಳಲ್ಲೆಲ್ಲ ನೋಡಿರ್ತೀವಿ. ಒಂದ್ ಕಾಲದಲ್ಲಿ ಈ ತಾಳೆಗರಿಗಳನ್ನ ಮಾಡ್ತಾ ಇದ್ದಿದ್ದಂತಹ ಆ ಮರಗಳ ಅಪರೂಪ ಆಗೋಗ್ಬಿಟ್ಟು ಎಲ್ಲಿ ಕಾಣ್ತಾನೆ ಇರ್ಲಿಲ್ಲ ಆ ಮರಗಳೆಲ್ಲ. ಒಂದು ಈ ಲ್ಯಾಂಡ್ಸ್ಕೇಪಿನ ವಿಶಿಷ್ಟತೆ ಏನು ಅಂದ್ರೆ, ಇದು ನ್ಯಾಚುರಲ್ ಆಗಿ ಬೆಳೆದಿರುವಂತಹ ಒಂದು ಪಾಲ್ಮೇರಾ ಪ್ಲಾಂಟೇಶನ್. ಅದು ಮರಳು ಇರುವಂತಹ ಒಂದು ಜಾಗದಲ್ಲಿ ಎಲ್ಲೋ ಸಮುದ್ರದ ಹತ್ರ ಬೆಳೆಯುವಂತಹ ಇದರಲ್ಲಿ
ಬಿಟ್ಟು ಒಂದು ವಿಚಿತ್ರವಾದ ಲ್ಯಾಂಡ್ಸ್ಕೇಪ್ ನಲ್ಲಿ ಹೊಸಪೇಟೆ ಹತ್ರ ಇರುವಂತದ್ದು. ಹೊಸಪೇಟೆ ಇಸ್ ಎ ಡ್ರೈ ಲ್ಯಾಂಡ್, ಅಲ್ಲಿ ಯಾವುದೇ ತರದ್ದು ಸಮುದ್ರನೂ ಇಲ್ಲ, ಯಾವ ನೀರು ಇಲ್ಲ, ಯಾವುದೂ ಇಲ್ಲ. ಆದ್ರೂ ಸಹಿತ ಆ ಲ್ಯಾಂಡ್ಸ್ಕೇಪ್ ಹೇಗೆ ಕನ್ವರ್ಟ್ ಆಗಿದೆ ಅಂದ್ರೆ, ಒಂದು ಸಣ್ಣ ಪ್ಯಾಚ್ ಆಫ್ ಫಾರೆಸ್ಟ್ ಈ ಪಾಲ್ಮೈರ ಅಪರೂಪದ ಒಂದು ಪ್ಲಾಂಟೇಶನ್ ಆಗಿ ನ್ಯಾಚುರಲ್ ಆಗಿ ಬಂದಿರುವಂತದ್ದು. ಅಲ್ಲಿ ಬಹಳಷ್ಟು ಗಿಳಿಗಳಿದೆ, ಇದು ಫುಲ್ ನೀವು ಹೋದ್ರಲ್ಲಿ ಪೂರ್ತಿ ಗಿಳಿಗಳೇ ಕಾಣುವಂತದ್ದು. ಅದು ಒಂದು ಕಾಲದಲ್ಲಿ ಆ ಪಾಲ್ಮೈರ ಪ್ಲಾಂಟ್ ಹೆಂಗ್ ಬಂತು ಅಂತ ನಮಗಂತೂ ಗೊತ್ತಿಲ್ಲ, ನೋಬಡಿ ಹಸ್ ಡನ್ ರಿಸರ್ಚ್ ಆನ್ ಇಟ್. ಬಟ್ ಆ ಲ್ಯಾಂಡ್ಸ್ಕೇಪ್ ನ ಒಂದು ಅಪರೂಪದ ಫೋಟೋಗ್ರಾಫ್ ಇದು. ಇದು ನಮ್ಮ ರಾಜ್ಯದ ಚಿಟ್ಟೆ, ಇದು ಸದರ್ನ್ ಬರ್ಡ್ ವಿಂಗ್ ಅಂತ ಕರಿತೀವಿ. ನಮ್ಮ ಅಂಗೈನಲ್ಲಿ ಇರುವಷ್ಟು ದೊಡ್ಡ ಚಿಟ್ಟೆ ಇದು, ಬಹಳ ಗ್ಲೈಡಿಂಗ್ ಬಟರ್ಫ್ಲೈ ಇದು. ಇದನ್ನ ನಾವು ನಮ್ಮ ರಾಜ್ಯದ ಚಿಟ್ಟೆ ಅಂತ ಕರೆದಿದ್ದೀವಿ. ಅದೇ ರೀತಿ ಮೊನ್ನೆ ನಮಗೆ ಘೋಷಣೆಯಾದಂತಹ ಸರ್ಕಾರದಲ್ಲಿ ನಮ್ಮ ರಾಜ್ಯದ ಕೀಟ ಅಂತ ಈಗ ಜೇನುನೊಣನ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ಯಾಕೆಂದ್ರೆ ಅರಣ್ಯಗಳಲ್ಲಿ ಅರಣ್ಯದ ಒಂದು ಪ್ರಸಾರ ಆಗ್ಲಿಕ್ಕೆ ಬೀಜಗಳು ಹೆಚ್ಚು ಕಾರಣ ಆಗುವಂಥದ್ದು ನಮ್ಗೆ ಪಾಲಿನೇಷನ್. ಆ ಪಾಲಿನೇಷನ್ಗೆ ಬಹಳ ಮುಖ್ಯ ಆದಂತಹ ಬ್ಯಾಕ್ ಗ್ರೌಂಡ್ ಕೆಲಸ ಮಾಡುವಂಥದ್ದು ಈ ಜೇನುನೊಣ. ಹಾಗಾಗಿ ಈ ಜೇನುನೊಣದ ಪಾತ್ರನ ನಾವು ಮಹತ್ವನ ಗೊತ್ತಾಗಿ ರಾಜ್ಯ ಸರ್ಕಾರ ಅದನ್ನ ನಮ್ಮ ಸ್ಟೇಟ್ ಇನ್ಸೆಕ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದೆ. ಇದು ಗ್ರಾಸ್ ಲ್ಯಾಂಡಿನ ಬಗ್ಗೆ ನಾವು ನೋಡಿದಂತಹ ಒಂದು ಚಿತ್ರಣ. ಇದು ಹೆಸರುಘಟ್ಟ ಲಾಸ್ಟ್ ಇಯರ್ 5,250 ಎಕರೆ
ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ಕನ್ಸರ್ವೇಶನ್ ಅಂತ ಹೇಳಿ ಅರಣ್ಯ ಇಲಾಖೆಯಿಂದ ಡಿಕ್ಲೇರ್ ಆಯ್ತು, ಸರ್ಕಾರ ಡಿಕ್ಲೇರ್ ಮಾಡ್ತು. ನೀವೀಗ ನೋಡಿದಂತಹದ್ದೆಲ್ಲ ಪಕ್ಷಿಗಳು ಬಹಳ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ನಾವೇನ್ ಹೇಳ್ತೀವಿ ಆ ಪಟ್ಟಿಗೆ ಸೇರಿರುವಂತಹ ಸ್ಪೀಶೀಸ್ಗಳು ಅದೆಲ್ಲವೂ ಗ್ರಾಸ್ ಲ್ಯಾಂಡ್ ನಲ್ಲಿ ನಾವು ಕಾಣುವಂತಹದ್ದು. ಹಾಗಾಗಿ ಗ್ರಾಸ್ ಲ್ಯಾಂಡ್ ಇವತ್ತಿನ ದಿನ ಒತ್ತುವರಿ ಆಗಿರುವಂತದ್ದಾಗ್ಲಿ ಅಥವಾ ಅಲ್ಲಿ ಇಲ್ಲೀಗಲ್ ಶೂಟಿಂಗಿಗೆ ಹೋಗಿರುವಂತದ್ದಾಗ್ಲಿ, ನನ್ನ ಸರ್ವಿಸ್ ನಲ್ಲಿ ನಾನು ಸಾಕಷ್ಟು ಕೇಸ್ಗಳನ್ನ ಮಾಡಿದ್ದೀವಿ. ಈ ಹಾವುಗಳನ್ನ ಗೂಟಕ್ಕೆ ಹೊಡೆದ್ಬಿಟ್ಟು ಅಲ್ಲಿ ಒಂದು ಕ್ಯಾಮ್ರಾಮನ್ ಈ ಫೋಟೋಗ್ರಫಿ ವೈಲ್ಡ್ ಲೈಫ್ ಅಂತ ಹೇಳಿ ಹೂಡ್ ಮಾಡ್ಕೊಂಡು ಕೂತಿರ್ತಿದ್ರು. ಅದು ಮೇಲಿಂದ ಬಂದಂತ ರಾಪ್ಟರ್ಸ್ ಆ ಹಾವುಗಳನ್ನ ಸತ್ತಂತ ಹಾವುಗಳನ್ನ ಕಚ್ಕೊಂಡು ಹೋಗಿ ಬಂದಾಗ ಇವರು ಶೂಟಿಂಗ್ ಮಾಡೋರು. ಅಂತಹ ಕೇಸ್ಗಳನ್ನೆಲ್ಲ ನೋಡಿದಾಗ ಮನುಷ್ಯ ಯಾವ ಮಟ್ಟಕ್ಕೆ ಇದ್ದಾನೆ, ಈ ಸೆನ್ಸಿಟಿವ್ ಆಗಿದ್ದಾನೆ ಈ ವನ್ಯಜೀವಿಗಳಿಗೆ, ಅಥವಾ ಎಷ್ಟು ಮಟ್ಟಿಗೆ ನಾವು ಇವತ್ತು ನಮ್ಮ ನೋಡಿ ನಾವು ಪ್ರಪಂಚದಲ್ಲಿ ನಾವು ಕೇವಲ 1-2% ಹೋಮೋಸಪಿಯನ್ ಅಂತ ನಾವೇನ್ ಜಾತಿ ಇದ್ದೀವಿ, ವಿ ಆರ್ ಆಲ್ ಆಫ್ಟರ್ ಆಲ್ 1-2%. ಇನ್ನು ಉಳಿದಂತಹ 98% ಸಹಿತ ಈ ಪ್ಲಾನೆಟ್ ಅರ್ತ್ ನ ಶೇರ್ ಮಾಡ್ಕೊಡುವಂತದ್ದು ಎಲ್ಲ ಜೀವಿಗಳಿಗೂ ಹಕ್ಕಿದೆ. ಎಲ್ಲ ಜೀವಿಗಳಿಗೂ ಅದರದ್ದೇ ಆದಂತಹ ಸ್ಥಾನ ಇದೆ, ಅದರದ್ದೇ ಆದ ಹ್ಯಾಬಿಟೇಟ್ ಇದೆ. ಬಟ್ ನಾವ್ ಇವತ್ತು ಎಲ್ಲದನ್ನು ಡಾಮಿನೇಟ್ ಮಾಡಿ ಇವೆಲ್ಲವುಗಳನ್ನು ನಾಶ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಹಾಗಾಗಿ ಈ ದೃಷ್ಟಿಯಿಂದ ನಮ್ಮಲ್ಲಿರುವಂತಹ ಅಟ್ಲೀಸ್ಟ್ ಈಗ ವನ್ಯಜೀವಿಗಳು ಹಾಗೂ ಅರಣ್ಯಗಳನ್ನ ಸಂರಕ್ಷಣೆ ಮತ್ತು ರಕ್ಷಣೆ ಮಾಡೋದ್ರಿಂದ ಇವುಗಳನ್ನ ನಾವು ಮುಂದಿನ ಜನರೇಷನ್ಗೆ ನಾವೊಂದು ಬಿಟ್ಟು ಹೋಗುವಂತಹ ಒಂದು ಕೆಲಸನ ನಾವು ಮಾಡಬಹುದು ಅಂತ ಹೇಳ್ತಾ ನನ್ನ ಪ್ರೆಸೆಂಟೇಶನ್ ನಾನು ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ.